ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಪರಮಾಪ್ತರೇ ಕೊಟ್ರಲ್ಲ ಬಿಗ್ ಶಾಕ್. ಸಿಎಂ ಕುರ್ಚಿ ಏರೋದು ಖಚಿತ ನಿಶ್ಚಿತ ಅಂತ ನವೆಂಬರ್ ಡೆಡ್ಲೈನ್ ಇಟ್ಟುಕೊಂಡು ಶತಪ್ರಯತ್ನದಲ್ಲಿ ತೊಡಗಿಕೊಂಡಿರುವಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೀಗ ಸಿದ್ದು ಪರಮಾಪ್ತರೇ ಕೊಟ್ರಲ್ಲ ಬಹುದೊಡ್ಡ ಗಿಫ್ಟ್. ಏನಾಗ್ತಿದೆ ಕೈಪಾಳ್ಯದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿಎಂ ಚೇಂಜ್ ಆಗೋದಂತೂ ಬಹುತೇಕ ಫಿಕ್ಸ್. ಬಟ್ ಯಾರು ಆಗ್ತಾರೆ ಅನ್ನೋದ್ರ ಸುತ್ತಾನೆ ಅಲ್ವಾ ಈಗ ಜೋರು ಜಟಾಪಟಿ ಆಗ್ತಿದೆ, ಅಂಥ ಬೆಳವಣಿಗೆಗಳಾಗ್ತಿವೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಒಂದ್ ಕಡೆ ಪತ್ರ ಚಳುವಳಿ ಶುರುವಾಗಿದೆ. ಅಂದ್ರೆ ಅವ್ರನ್ನ ಇಳಿಸೋದು ಫಿಕ್ಸು ಅನ್ನೋ ಭಯ ಅವರ ಬೆಂಬಲಿಗರಲ್ಲಿ ಆವರಿಸ್ಕೊಂಡಿದ್ಯೋ ಏನೋ. ಅವರು ಮುಂದುವರಿಸಬೇಕು, ಇಳಿಸಬಾರ್ದು ಅಂತ ಪತ್ರ ಚಳುವಳಿ ಶುರು ಮಾಡಿದ್ದಾರೆ. ಸಹಿ ಹಾಕ್ಸೋದು, ಪತ್ರ ಕಳಿಸೋದು, ಹೈಕಮಾಂಡ್ಗೆ ಸಂದೇಶ ಕೊಡೋದು, ಅಷ್ಟು ದೊಡ್ಡ ಮಟ್ಟದಲ್ಲಿ. ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಬಂದ ಬಳಿಕ ಅಂತೂ ಇನ್ನೂ ಅಲ್ಲೋಲ ಕಲ್ಲೋಲ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಅಂತ ಹೇಳಿದ್ಮೇಲೆ, ಅದಾದಮೇಲೆ ಅವರ ಕೆಲವು ನಾಯಕರುಗಳೆಲ್ಲ ಸಿದ್ದರಾಮಯ್ಯನವ್ರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ, ಗಮನಿಸ್ತಿದ್ದೀವಿ. ಬಟ್ ಡಿ.ಕೆ. ಶಿವಕುಮಾರ್ ಅವರ ಡೆಲ್ಲಿ ಕಾರ್ಯಾಚರಣೆ ಜೋರಾಗಿದೆ. ಅದರ ನಡುವೆ ಒಂದು ಸಂದೇಶ ಕೊಟ್ಟಿದ್ದಾರೆ ಡಿ.ಕೆ. ಯಾರು ಹೆಚ್ಚಿಗೆ ದಣಿವು ಮಾಡ್ಕೊಳ್ಬೇಡಿ ಅಂತ. ಅಂದರೆ ಸಿದ್ದು ಪರವಾಗಿ ಯಾರ್ಯಾರು ಅಬ್ಬರಿಸ್ತಿದ್ದೀರೋ, ಬ್ಯಾಟ್ ಬೀಸ್ತಿದ್ದೀರೋ, ದಣಿವು ಮಾಡ್ಕೊಳ್ಬೇಡಿ, ಸುಮ್ಮನೆ ನಿಮ್ಮ ಪ್ರಯತ್ನ ವೇಸ್ಟು. ಹೈಕಮಾಂಡ್ ತೀರ್ಮಾನ ಮಾಡಿದ್ದಾಗಿದೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆಲ್ಲವನ್ನ ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಇದರ ನಡುವೆ ನೋಡಿ, ಡಿ.ಕೆ. ಶಿವಕುಮಾರ್ ಅವ್ರಿಗೀಗ ಸಿದ್ದು ಬಣದಿಂದಲೇ ಗಿಫ್ಟ್. ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಈಗ ಒಡಕು ಸೃಷ್ಟಿಯಾಗಿದೆ. ರಾಜಣ್ಣವ್ರ ಮನೆಯಲ್ಲಿ ಇವತ್ತು ಭೋಜನ ಕೂಟ ಏರ್ಪಡಿಸಿದ್ದಾರೆ. ಒಂದು ಕಡೆ ಇದೆಲ್ಲ ಜೋರು ಚರ್ಚೆ ಆಗ್ತಿರುವಾಗ, ಸಿ ಎಂ ಬದಲಾವಣೆಯ ಸುಂಟ್ರ ಗಾಳಿ ಬೀಸ್ತಿರುವಾಗ ಭೋಜನ ಕೂಟ ರಾಜಣ್ಣ ಮನೆಯಲ್ಲಿ. ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಬಂತು, ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಅಂತ. ಅದಕ್ಕೆ ಜೈ ಅಂದವ್ರು ಯಾರು? ರಾಜಣ್ಣವರು. ಮನಸಾರೆ ಜೈ ಅಂದವ್ರು ರಾಜಣ್ಣವರು. ಅದು ಬಿಟ್ಟರೆ ಮಹದೇವಪ್ಪನವ್ರಿಗೂ ಜಿ ಪರಮೇಶ್ವರ್ ಅವ್ರಿಗೂ ಅದು ಹಿಡಿಸ್ಲಿಲ್ಲ. ಸಿದ್ದರಾಮಯ್ಯನವರ ಪುತ್ರನ ಈ ಸ್ಟೇಟ್ಮೆಂಟ್ ಬಂದ ಬಳಿಕ ಇಬ್ಬರು ಮೀಟ್ ಆದರು. ಮಹದೇವಪ್ಪನವರು ಮತ್ತು ರಾಜಣ್ಣವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸದಾ ಒಟ್ಟೊಟ್ಟಿಗೆ ಮೀಟಿಂಗ್ ಮಾಡ್ತಿದ್ದವರು. ಈಗ ರಾಜಣ್ಣ ಸತೀಶ್ ಜಾರಕಿಹೊಳಿ ಒಂದು ಗುಂಪು, ಮಹದೇವಪ್ಪ ಜಿ ಪರಮೇಶ್ವರ್ ಒಂದು ಗುಂಪು ಅನ್ನೋ ರೀತಿಯಲ್ಲಿ ಇದ್ದಕ್ಕಿದ್ದಂತೆ ಬೆಳವಣಿಗೆಗಳಾಗ್ತಿದ್ದಾವೆ. ಹಾಗಾದರೆ ಸೀನಿಯಾರಿಟಿ ಪ್ರಕಾರ ಬರೋದಾದ್ರೆ ಪರಮೇಶ್ವರ್ ಅವ್ರಿಗೆ ಹಿಂದೇನೂ ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಆಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು ಅಲ್ವಾ. ಸೋಲಿಸಿದ್ರು ಅಂತೆಲ್ಲ ಪಕ್ಷದ ಒಳಗಡೆನೆ ಚರ್ಚೆ ಆಗಿತ್ತು. ಈಗ ಸೀನಿಯಾರಿಟಿ ಮೇಲೆ ಕನ್ಸಿಡರ್ ಮಾಡೋದಾದರೆ, ಜಾತಿ ಲೆಕ್ಕಾಚಾರದಲ್ಲಿ ಕನ್ಸಿಡರ್ ಮಾಡೋದಾದರೆ ಮಹದೇವಪ್ಪನವ್ರು ಯಾಕೆ ಆಗಬಾರ್ದು, ಪರಮೇಶ್ವರ್ ಅವ್ರು ಯಾಕೆ ಆಗಬಾರ್ದು? ಅಲ್ಲಿ ಸಿದ್ದರಾಮಯ್ಯನವ್ರ ಪುತ್ರ ಸತೀಶ್ ಹೆಸರು ಹೇಳಿದ ಮೇಲೆ ನೋಡಿ ಯಾರ್ಯಾರ ಹೆಸರು ಮೊಳಗಿತು. ಮುನಿಯಪ್ಪನವ್ರಾಗಲಿ ಅಂದರು, ಜಿ ಪರಮೇಶ್ವರ್ ಅವ್ರು ಆಗಲಿ ಬಿಡಿ, ಏನು ತಪ್ಪು, ಮುನಿಯಪ್ಪನವ್ರಾಗಲಿ ಸೀನಿಯಾರಿಟಿ ಇದೆ ಅವ್ರಿಗೆ, ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಖರ್ಗೆ ಅವ್ರು ಬಂದರೆ ಖರ್ಗೆ ಅವ್ರಾಗಲಿ ಅಂದರು. ಸೊ ದಲಿತ ಸಮುದಾಯಕ್ಕೆ ಆದ್ಯತೆ ಕೊಡೋದಾದರೆ ಮಹದೇವಪ್ಪನವರು, ಪರಮೇಶ್ವರ್ ಅವರು, ಅಲ್ಲಿ ಖರ್ಗೆ ಸಾಹೇಬ್ರು ಬಂದರೆ ಅದಂತೂ ದಾರಿನೇ ಕ್ಲಿಯರು. ಈ ರೀತಿ ಯಾಕೆ ಸತೀಶ್ಗೆ ಯಾಕೆ ನೀವು ಕಿರೀಟ ಇಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಸಿದ್ದು ಬಣದಲ್ಲಿ ಒಡಕು ಸೃಷ್ಟಿಯಾಗಿದೆ. ಈಗ ಮೀಟಿಂಗು ಇಬ್ಬರೇ ಮಾಡ್ಕೊಂಡು ಹೋದ್ರು. ಪಕ್ಕದಲ್ಲೇ ಇರುವಂತಹ ಸತೀಶ್ ಜಾರಕಿಹೊಳಿ ಮನೆ ಆ ಕಡೆ ತಿರುಗಿ ನೋಡದೆ ಅನ್ನೋದೇ ಕುತೂಹಲಕಾರಿ. ಒಟ್ಟೊಟ್ಟಿಗೆ ನಿವಾಸ ಇದೆ, ಆದರೆ ಅಕ್ಕಪಕ್ಕದ ಮನೆಯಲ್ಲಿದ್ದರೂ ಕೂಡ ಇಬ್ಬರೇ ಮೀಟ್ ಆಗಿದ್ದು ಯಾಕೆ ಅನ್ನೋದೇ ಈಗ ಏನಾಗಿದೆ ಕೈಪಾಳ್ಯದಲ್ಲಿ ಅನ್ನೋಕೆ ಸಾಕ್ಷಿ. ಮಹದೇವಪ್ಪನವ್ರು ಏನಂದ್ರು, ಯಾರು ಅನಿವಾರ್ಯ ಅಲ್ಲ ಪಕ್ಷಕ್ಕೆ, ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ, ಇನ್ನೊಬ್ರು ಅನಿವಾರ್ಯವಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ಮಹದೇವಪ್ಪನವ್ರ ಬಾಯಲ್ಲಿ ಬಂದಿರೋ ಮಾತಿದು. ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ, ಇವತ್ತಿರೋರು ಹೋದ್ರು ನಾಳೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ರೀತಿಯಲ್ಲಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನಿವಾರ್ಯ ಅಂತ ಯಾರಿಗೂ ಅನಿವಾರ್ಯ ಇಲ್ಲ. ಹೇಗೆ ಯಡಿಯೂರಪ್ಪನವರು ಬಿಜೆಪಿಗೆ ಅನಿವಾರ್ಯ ಆಗಿದ್ರು, ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ, ಗೆಲ್ಲಬೇಕು, ಚುನಾವಣೆ ಗೆಲ್ಲಬೇಕು ಅಂತಾರೆ. ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋರು ಯಾರ ಮೇಲೂ ನಿಂತಿರೋದಿಲ್ಲ. ದೇಶ ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡ್ತವೆ. ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನು, ಸಂಘಟನೆಯನ್ನು, ಒಂದು ಚಳುವಳಿನ ಕಟ್ಟಬೇಕು. ಆದರೆ ಇವ್ರು ಇದ್ರೆ ಆಗುತ್ತೆ, ಇವ್ರು ಇಲ್ಲರಾಗಿರೋದು ಅದು ಒಂದು ಅಂಧಾಭಿಮಾನದ ವಿಷಯಗಳು. ನನ್ನ ಪ್ರಕಾರ ಆ ಥರ ಒಗಳು ಬಟ್ಟಕ್ಕಾಗೋದಿಲ್ಲ. ಒಗಳು ಬಟ್ಟಂಗಿತನ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವನ ನಾಶ ಮಾಡ್ತಾನೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ನನಗೆ ಅನಿಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ. ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ
ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ದಣು ತಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಆಗುತ್ತೆ. ರಾಜಕಾರಣದಲ್ಲಿ 98-95 ಆದವರು ಕೂಡ ಇನ್ನೂ ಇದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಗೊತ್ತಿಲ್ಲ, ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ 2.5 ವರ್ಷದ ಪ್ರಶ್ನೆ ಅಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿ ಅಂಥೇಳಿ 135-137 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ನನಗೆ ಆಡಳಿತ ಮಾಡೋ ಅನುಭವ ಇಲ್ಲ, ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಸಲಹೆಗಳನ್ನು ಪಕ್ಷ ಗಮನಿಸ್ತದೆ, ನಾನಲ್ಲ. ಪಕ್ಷದ ವರಿಷ್ಠರು ಅದನ್ನು ಗಮನಿಸಿ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ, ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ. ತೀರ್ಮಾನ ಮಾಡ್ತಕ್ಕಂಥದ್ದು ಪಕ್ಷದ ಹೈಕಮಾಂಡು. ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ. ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲು ತಪ್ಪೇನಿದೆಯಪ್ಪ ಅದರಲ್ಲಿ? ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಜೊತೆಯಲ್ಲಿ ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಅದಕ್ಕೂ ನಮ್ಮ ಸಹಮತ ಇದೆ. ಮೊನ್ನೆ ಏನು ಬಂದಿತ್ತು, ಇಂದಿರಾ ಗಾಂಧಿ ಅವರು ಹೋದ ಮೇಲೆ ಏನಪ್ಪ ಅನ್ನೋ ಆತಂಕ ಆವರಿಸ್ಕೊಂಡು ಬಿಟ್ಟಿತ್ತು. ಕೊನೆಗೆ ಮುಂದಡ್ಕೊಂಡು ಬಂತಲ್ಲ, ಹಾಗೆ ಅದು ದೊಡ್ಡವರಿದ್ದಾಗ ಅವರೇ ಬೇಕು ಅನ್ಸತ್ತೆ. ಆದರೆ ಆಮೇಲೆ ಏನು ಮುನ್ನಡ್ಸೋಕ್ಕಾಗೋದೇ ಇಲ್ಲ ಅಂತ ಏನಲ್ಲ ಅನ್ನುವ ರಿಯಾಕ್ಷನ್ ಬಂದಿತ್ತು ಪಕ್ಷದ ಒಳಗಡೆ. ಈಗ ಸಿದ್ದು ಬಣದಲ್ಲಿ ಒಡಕು ಸೃಷ್ಟಿಯಾಗಿದ್ದು DKಗೆ ಅದು ಪರಮಾನ್ನವಾಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ಬಣಗಳು ಜಾಸ್ತಿ ಆಗಿ ಒಡೆದು ಕಿತ್ತಾಟ ಹಗ್ಗಜಗ್ಗಾಟ ಆಗಿಬಿಟ್ರೆ, ಸಿದ್ದು ಟೀಮ್ ಒಳಗೆ ಟೀಮ್ಗಳು ಸೃಷ್ಟಿ ಆಗಿಬಿಟ್ರೆ DK ಶಿವಕುಮಾರ್ ಅವ್ರಿಗದು ಪೂರಕವಾಗತ್ತೆ. DK ಸುರೇಶ್ ಅವ್ರು ಏನು ಹೇಳ್ತಿದ್ದಾರೆ ಹೇಳಿ? DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ನಂಬಿಕೆ ಇದೆ, ಅವ್ರನ್ನ CM ಮಾಡಬೇಕು ಅನ್ನೋ ಆಸೆ ಇದೆ. ಹಣೆಯಲ್ಲಿ ಬರ್ತಿದ್ರೆ ಆಗ್ತಾರೆ. ಜಾಸ್ತಿ ಮೈಕೈ ನೋಯಿಸ್ಕೊಳ್ಬೇಡಿ, ಎಲ್ಲ ಮೇಲೆ ನಮ್ಮ ನಾಯಕರು ತೀರ್ಮಾನ ಮಾಡ್ತಿದ್ದಾರೆ ಅಂತ DK ಸೈಲೆಂಟ್ ಮೆಸೇಜ್. ಡೆಲ್ಲಿಗೆ ಹೋಗಿ ಬಂದ ಮೇಲೆ DK ಶಿವಕುಮಾರ್ ಅವರು ಪುರ್ಸೊತ್ತಿಲ್ಲದೆ ಕುರ್ಚಿ ತಯಾರಿಯಲ್ಲಿ ಚುರುಕಾಗಿದ್ದಾರೆ. 11ನೇ ತಾರೀಕು 1-to-1 ಮೀಟಿಂಗಿಗೆ ರೆಡಿ ಮಾಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ. ರಾಜ್ಯಕ್ಕೆ ಕರೆಸೋ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು DK ಶಿವಕುಮಾರ್ ಸೇರಿಕೊಂಡು ರಾಹುಲ್ ಗಾಂಧಿ ಅವ್ರನ್ನ ರಾಜ್ಯಕ್ಕೆ ಕರೆಸೋದಕ್ಕೆ ತಯಾರಿ ಮಾಡಿದ್ದಾರೆ. ಸೊ ಕಾಂಗ್ರೆಸ್ನ ಒಳಗಡೆ ಭರ್ಜರಿ ಬೆಳವಣಿಗೆ ಆಗ್ತಿದೆ. ಇದರ ನಡುವೆ ಸಿದ್ದು ಕ್ಯಾಂಪಲ್ಲಿ ಕಿಡಿ ಹೊತ್ತಿಕೊಂಡಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.